ಅತಿಥಿಗಳಾಗಿ ಬಂದಿರುವ ಅಭಿಷೇಕ್ ಕಟ್ಟೇರ ಸರ್ ಅವರು ಒಂದೆರಡು ಮಾತಾಡಬೇಕು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ನಮಸ್ಕಾರ. ಏನಂದ್ರೆ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ ಕತ್ತಲೆಯಿಂದ ಬಂದ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ಭಾಷೆಯ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೇನೋ ಆಗಿ ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ಈ ದೇಹ ಹೇಗೆ ಖಂಡಿಸೋದು ಎನ್ನುವ ಸಂದೇಹ ಇದು ಮೆಚ್ಚಿನ ಕಲಿಗಳೇ. ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ, ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ. ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು. ಒಂದು ವಿಷಯ ತಿಳ್ಕೊ, ನಿಂತಿರೋ ಗಡಿಯಾರನು 2 ಸಲ ಸರಿಯಾದ ಟೈಮ್ ತೋರಿಸುತ್ತೆ. ಅವಕಾಶ ಸಿಗದೇ ಇರೋದು ಸೋಲಲ್ಲ, ಸಿಕ್ಕ ಅವಕಾಶನ ಉಪಯೋಗಿಸ್ಕೊಳ್ಳದೇ ಇರೋದು ಸೋಲು. ಆಟದ ಆರಂಭ ಕೂಲಿಜಲ್ ಹೊಡಿತಾರೆ, ಅಂತ್ಯ ಕೂಲಿಜಲ್ ಹೊಡಿತಾರೆ. ನಿನ್ನದು ಆರಂಭದ ವಿಜಲ್ಲಾಗಲಿ. ಗುರವೇ ನಮಃ, ಗುರವೇ ನಮಃ. ಹೆಸರು ಕೊಡ್ಬೇಕು. ಯಾಕಂದ್ರೆ ಒಂದು ಏನೋ ನೋಟಿಸ್ ಹೊರಡ್ತಾರಂದ್ರೆ ನಿಮಗೋಸ್ಕರ. ಈ ನೀವು ಇಲ್ಲಂದ್ರೆ ಸರ್ ಯಾರು ಅಂತ ಮಾಡಿಲ್ಲ ಅವರು. ಒಬ್ಬರಾದ್ರು ಇಬ್ಬರಾದ್ರು 3 5 ಜನ ಆದ್ರೂ ಅವ್ರು ಮಾಡಿದ್ರು ಅಡ್ಸಿದ್ರು. ನಿಮ್ಗೆ ಅಡ್ಸಿದ್ರಲ್ಲ, ಅಡ್ಸಿದ್ರು. ನೀವು ಒಬ್ಬನೇ ಇದ್ರೆ ನೀವು ಬಾಜಲ್ಲಿ ಬೇಡ ಹುಡುಗ ನಾವು ಆಡೋದು ಬೇಡ ಅಂದ್ರೆ ಯಾರು ನೀವು ಅಚೀವ್ಮೆಂಟ್ ಮಾಡೋಕ್ಕಾಗಲ್ಲ. ಇದಂತಲ್ಲ, ಇದೇ ಒಂದು ಈಗ ನಿಮಗೆ ಇಷ್ಟವಾದ ಊಟ ಐತಿ, ಕಣ್ಣು ಮುಚ್ಚಿದ್ರೆ ಊಟ ಮಾಡಿದ್ರೆ ಕಣ್ಣು ಮುಚ್ಚಿದ್ರೆ ಕಿವಿ ಹೋಗದೆ ಬಾಯಿ ಹೋಗದೆ. ಊಟ ಎಲ್ಲಿ ಹೋಗ್ತದೆ? ಬಾಯಿ ಹೋಗ್ತದೆ. ಯಾಕೆ ಹೋಗ್ತದೆ? ಅಭ್ಯಾಸ ಇರುತ್ತೆ. ಅದೇ ಜೀವನದಲ್ಲಿ ಪ್ರತಿಯೊಬ್ಬರು ಇದನ್ನೇ ಎಕ್ಸ್ಪೀರಿಯನ್ಸ್. ಅಂದ್ರೆ ನೀವು ಎಷ್ಟು ವರ್ಷ ಮಾಡಿದೀಗ? ಒಂದು 25 ವರ್ಷ 21 ವರ್ಷ ಆಯ್ತು ಈಗ ಊಟ ಮಾಡಕತ್ತ. ಅದೇನಾಗಿದೆ? ಕಣ್ಣು ಮುಚ್ಚಿದ್ರೆ ಬಾಯಿಗೆ ಹೋಗತ್ತೆ, ಹೌದಲ್ಲ? ಈ ಕಣ್ಣು ಮುಚ್ಚಿ ನೀವು ಮನೆಗೆ ಹೋಗತ್ತೆ. ಯಾಕ? ಅಭ್ಯಾಸ ಇಲ್ಲ. ಈ ಪ್ರತಿಯೊಬ್ಬರು ಅಭ್ಯಾಸ ಮಾಡ್ರಿ. ಹೆಂಗೆ ಅಭ್ಯಾಸ ಮಾಡೋದಂತ? ಈಗ ನಾನು ರಿಪಿಟೇಷನ್ 21 ವರ್ಷ ಊಟಕ್ಕೆ ಮಾಡೇನೆ. 21 ವರ್ಷ ರಿಪಿಟೇಷನ್ ಮಾಡಿದ್ರೆ ನನ್ನ ಕೈ ಕಣ್ಣು ಮುಚ್ಚಿರಲ್ಲ ಹೋದ, ಬಾಯಿಗೆ ಹೋದ. ಅದೇ ತರ ನೀವೆಲ್ಲ ಒಂದು ಬುಕ್ಸ್ ಕಾಂಪಿಟೇಟಿವ್ ಎಕ್ಸಾಮ್ ಯಾರು ಹೋಗಿರಂದ್ರೆ ಹೋಗಿಲ್ಲರು ಇಲ್ಲೇ ನಮ್ಮ ಕಾಲೇಜೊಳಗೆ ಬಂದು ಓದ್ಬೋದು.
ಪ್ರತಿಯೊಬ್ಬರು ಒಂದು ಬುಕ್ ಆನ್ಸರ್ ಓದಿ. ಕರೆಕ್ಟ್ ಭಾಳ ಅಂದ್ರೆ 10 ಬುಕ್ಸ್ ಇರ್ತಾವೆ. 10 ಬುಕ್ಸ್ ಓದಿದ್ರೆ PSI ಆಗ್ತೀರಿ, PCR ಆಗ್ತೀರಿ, STMD ಯಾರೋ ಒಂದು ಅಪಾಯಿಂಟ್ ಹಾಕಿರಿ. ಅಪಾಯಿಂಟ್ ನಾಳೆ ನೀವೇ ಬಿಡ್ತೀರಿ ಸರ್ ತಕ್ಷಣ ನೀವು ಭಾಳ ಹೆಲ್ಪ್ ಮಾಡಿ ಸರ್ ನಮಗೆ. ನೀವು ನಿಜವಾಗ್ಲೂ ಬಂದು ಹೋದ್ರಿ ಅವ್ರ ಬುಕ್ಸ್ ಕೊಡ್ಸಿಲ್ಲ ಅಂತ ಹೇಳಿ ಓದೋರಿಗೆ ಯಾವತ್ತೂ ಪ್ರೋತ್ಸಾಹ ಮಾಡ್ತಾರ. ಎಲ್ಲರೂ ನಮ್ಮ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿ ಈ ಒಂದೊಂದು ಬೇಡ ಮೊನ್ನೆ ಈಗ ಸರ್ ಟೀಮ್ ಮಾಡ್ಯಾರಂತೆ 3 ಟೀಮು. ಅವರು ನೀವು ಊರಿಗೆ ಬಂದು ಕಾಲ್ ಮಾಡಲ್ಲ, ನೀವೇ ಅವ್ರಿಗೆ ಬರ್ತಾರ ಸರ್ ನಾವು ಊರಿಗೆ ಯಾರ್ಯಾರು ಬರ್ತೀವಿ ಸರ್, ನಾವು ಹುಡುಗರೆಲ್ಲ ಬರ್ತಾವೆ ಸರ್, 10 ಜನ ಹುಡುಗರು ಬರ್ತಾವೆ, ನಾವು ಬರ್ತಾವೆ ಸರ್, ನಿಮ್ಮ ಜೊತೆ ನೀವೇನು ಕಾಲ್ ಮಾಡ್ಬೇಕು ಸರ್, ನಾವು ರೆಡಿ ಮಾಡ್ತೇವೆ. ಎಲ್ಲೇ PUC ಹುಡುಗರ್ತಾವ ಅವ್ರ ನಂಬರ್ ಎಲ್ಲ ತಗೊಂತಾರೆ ಸರ್, ನೀವು ಡೈರೆಕ್ಟ್ ಅಲ್ಲೇ ಬಂದು ಸರ್ ನೀವು ಹುಡುಗರ ಬೇಡ ಅಂತಂದ್ರೆ ನೀವು ಲಿಸ್ಟ್ ಮಾಡೋ ಮಾಡ್ತೀರಿಲ್ಲ. ಹುಲಿಕೆರೆದು ನಾವು ಅಡ್ಮಿಷನ್ ಮಾಡ್ಸಲ್ಲ, ಅದು ಮಾಡ್ಸಲ್ಲ ಅಲ್ವಾ ಸರ್. ಬಂದಾಗ ಕರ್ಕೊಂಡು ಹೋಗಿ ಪ್ರತಿಯೊಬ್ಬರನ್ನ ನಂಬರ್ ಕೊಟ್ಟು ಅವ್ರಿಗೆ ಸಹಾಯ ಮಾಡ್ಬೇಕು. ಅಲ್ಲಿ ನಿಮ್ಮೂರ ನೀವು ಅಡ್ಡಿ ಹೇಳಿರ್ತೀರಿ ಸರ್, ಯಾವತ್ತರ ಒಂದು ದಿನ ಬಂದಿರ್ತಾರ. ಪ್ರತಿಯೊಬ್ಬರು 10 ಅಡ್ಮಿಷನ್ ಮಾಡಿಸ್ಬೇಕು. ನನಗೋಸ್ಕರ ಇಡೀ ನಮ್ಮ ಸ್ಟಾಫ್ಗೋಸ್ಕರ 10 ಅಡ್ಮಿಷನ್ ಮಾಡಿಸ್ಬೇಕು. ನಾನಿಲ್ಲ ನಾಯಿದ್ರೆ ನಾನು ಓಡಾಡ್ಬಿಡ್ತಿದ್ದೆ, ನೀವು ಏನು ಯಾರು ಓದಿದ್ದೆ. ನಾವು ರಮೇಶ್ ರಾಷ್ಟ್ರೊಳಗೆ ಹುಡುಕಿದ್ವಿ ಮೇಡಮ್. ರಮೇಶ್ ರಾಷ್ಟ್ರೊಳಗೆ ಹುಡುಗಲ್ಲ ಐಡಿಯಾ ಕಾಲೇಜಿನ 10 ಜನ ಟೀಚರ್ಗೆಲ್ಲ ಅವರು ಮೋಟಿವೇಶನ್ ಮಾಡ್ಬೇಕು ಎಲ್ಲ ರೆಡಿ ಮಾಡಿಬಿಟ್ಟಿದ್ವಿ ನಾವು. ಇವಾಗ ನಾವು ಹೋಗಿವಿ ಅಂತ ಒಂದು ಇದರಿಂದ ಮಾಡ್ಸಲ್ಲ ಅಂದ್ರು ಆ ರಮೇಶ್ ಜವಾಬ್ದಾರಿ ಐತೆ. ಅದು 10 ಜನ ಹುಡುಗರು ಗೊತ್ತಿರೋ ವಿಜಯ್ ಹೊರಷ್ಟು ಅವ್ರು ರಮೇಶ್ ಇದ್ರೆ ಅವ್ರು 10 ಜನ ಅಷ್ಟು ಹುಡುಗರು ಅವ್ರು ಮಾಡಿಸ್ತಾರ ನೋಡ್ರಿ. ಎಲ್ಲರೂ ಪ್ರತಿಯೊಬ್ಬರು ನಾ ಹೇಳಿದ್ದೆ ಫಸ್ಟ್ ಇಯರ್ಸ್ಗೆ ಹೇಳಿದ್ದೇನಮ್ಮ, ಪ್ರತಿಯೊಬ್ಬರು 5 ಜನ ನಂಬರ್ ಟ್ಯೂಷನ್ ಯಾರು ತಂದ್ರಿ ಅಲ್ಲಿ ಮೊಬೈಲ್ ಒಳಗಿದೆ ಆಮೇಲೆ ಕೊಡ್ರಿ, ಓಕೆನಾ ಹೇಳ್ತಾ. ಮತ್ತೆ ನಮ್ಮ ಗುರುಗಳು ಭುವನೇಶ್ವರು ಮತ್ತು ಗಣೇಶರು, ಪೂರ್ಣಚಂದ್ರ ಸರ್, ಮತ್ತು ಪ್ರವೀಣ್ ಸರ್, ಕಲಾವತಿ ಮೇಡಮ್, ಮುಕ್ತಾ ಮೇಡಮು, ನಾಗರತ್ನ ಮೇಡಮು, ಮತ್ತು ಸುಚಿತಾ ಮೇಡಮು, ನಮ್ಮ ಮೇಡಮ್ ನೆನ್ಪಾರಗಳು ಅನಿತಾ ಪಾರ್ವತಿ ಮೇಡಮು, ವಿನುತಾ ಮೇಡಮು, ವೀಣಾ ಮೇಡಮು, ಮತ್ತು ಇನ್ನೊಬ್ಬರು ಮೇಡಮು ಜಗದೀಶ್ ಸರ್, ಅನಿತಾ ಮೇಡಮು, ಮತ್ತು ಪ್ರಿನ್ಸಿಪಾಲ್ ಜ್ಯೋತಿ ಅಮ್ಮ ಮೇಡಮು, ಮತ್ತು ಕಮಲೇಶ್ ಸರ್, ಸಮ್ಮ ಮೇಡಮು, ಇವರೆಲ್ಲ ರಿಲೀಸ್ ಮಾಡ್ಕೊಂತೀನಿ. ಮತ್ತೆ ಇದು ಒಂದು ಹೇಗಿತ್ತಂದ್ರೆ ಕಾಲೇಜು ಒಂದು ಸಮಾನ ಫ್ಯಾಮಿಲಿ ಥರ ಇತ್ತು. ನಾನು ಬೇರೆ ಕಾಲೇಜ್ ವರ್ಕ್ ಮಾಡಿದಾಗೆ ಸರ್ ಅವ್ರ ಕಂಡ್ರೆ ನೀವು ಹಾಕೋದಲ್ಲ, ಇವ್ರ ಕಂಡ್ರೆ ಅವ್ರು ಹಾಕೋದಲ್ಲ. ಇಲ್ಲಿ ನಮ್ಮ ಕಾಲೇಜಲ್ಲಿ ಆಗಿಲ್ಲ, ಎಲ್ಲರೂ ಒಗ್ಗಟ್ಟೆ ಆಗಿದ್ದಾರೆ. ನೀವೇನಾದ್ರು ಅಚೀವ್ಮೆಂಟ್ ಮಾಡಿ ಎಲ್ಲ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಆಲ್ ದ ಬೆಸ್ಟ್, ಬೆಸ್ಟ್ ಆಫ್ ಲಕ್, ಗುಡ್ ಲಕ್, ಥ್ಯಾಂಕ್ ಯು.